ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾಟು ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಳ್ಯದೆಲೆ ತಟ್ಟೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆವಾಗ ಶಾರದಾ ತೊಗೊಂಡೋಗೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಸುಮಿತ್ರ ಬಂದು ಅವಳ ಕೈಯಿಂದ ಕಿತ್ಕೊತಾಳೆ. ನೀನು ಲಾಸ್ಟ್ ಟೈಮ್ ನಿನ್ನ ಕೈಯಿಂದ ಈ ಎಲ್ಲ ಕೆಲಸ ಮಾಡಿಸಿದ್ಕೆ ಸರಿಯಾದ ಬಹುಮಾನನೇ ಕೊಟ್ಬಿಟ್ಟೆ. ಇವಾಗ ನೀನು ಯಾವ ಕೆಲಸನೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗ್ತಾಳೆ. ಅಲ್ಲಿ ತೊಗೊಂಡೋಗ್ಬಿಟ್ಟು ವಿಳ್ಯದೆಲೆ ತಟ್ಟೆನ ಅಲ್ಲೇ ಕೊಡ್ತಾಳೆ. ಆವಾಗ ಅದನ್ನು ಅಲ್ಲೇ ಇಡ್ತಾರೆ. ಆವಾಗ ಶಾರದಂಗೆ ತುಂಬ ಬೇಜಾರಾಗತ್ತೆ. ಅದನ್ನು ಆರತಿನೂ ಅಬ್ಸರ್ವ್ ಮಾಡ್ತಾಳೆ. ಆವಾಗ ಶಾರದಾ ಬೇಜಾರಾದ್ರೂ ಸ್ವಲ್ಪ ಸುಮ್ಮನೆ ಹಂಗೆ ಇರ್ತಾಳೆ. ಆವಾಗ ಮುರಳಿಗೆ ಡೌಟ್ ಬರ್ತಾ ಇರತ್ತೆ. ಏನಿದು, ನಾನು ಉಂಗುರನ ಕದ್ನಲ್ಲ, ಆದ್ರೂ ಈ ಉಂಗುರ ಇಲ್ಲಿಗೆ ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನು ಹಿಂದೆ ಏನು ಮಾಡ್ದ ಅದನ್ನು ಸೀನ್ ತೋರಿಸ್ತಾರೆ. ಆವಾಗ ಶಾರದಾ ಮತ್ತು ಸಿದ್ದು ಇಬ್ಬರು ಉಂಗುರ ಡಬ್ಬ ಇಡೋಣ ಅಂತ ವಾರ್ಡ್ರೋಬ್ ಹತ್ರ ಬರ್ತಾರೆ. ವಾರ್ಡ್ರೋಬ್ ಹತ್ರ ಉಂಗುರನ್ನ ಇಟ್ಬಿಟ್ಟು ಹಿಂಗೆ ಹೋಗ್ಬೇಕಾರೆ ಈ ಮನುಷ್ಯ ಯಾಕೆ ಇಲ್ಲೇ ನಿಂತಿದ್ದಾರಲ್ಲ ಅಂತ ಮುರಳಿನ ಅಬ್ಸರ್ವ್ ಮಾಡ್ತಾನೆ ಸಿದ್ದು. ಇವ್ರು ಇಲ್ಲಿದ್ದಾರೆ ಅಂದರೆ ಇವ್ರ ತಲೆಯಲ್ಲಿ ಏನೋ ಓಡ್ತಾ ಇರಬೇಕಲ್ವ ಶಾರದವ್ರೆ ಅಂತ ಹೇಳ್ತಾನೆ. ಅವಾಗ ಹೌದು ಸರ್ ಅಂತ ಹೇಳ್ಬಿಟ್ಟು, ಇರಿ ನಾನು ಒಂದು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಖಾಲಿ ಡಬ್ಬನ ಇಟ್ಬಿಟ್ಟು ಉಂಗುರಗಳನ್ನ ಎರಡೂ ಶಾರದನ ಕೈಲಿ ಕೊಡ್ತಾನೆ. ಶಾರದಾ ಕೈಲಿ ಇಟ್ಕೊಂಡಿರ್ತಾಳೆ. ಶಾರದವ್ರೆ, ಇದನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ, ಇದನ್ನು ನೀವು ಇಲ್ಲಿಡೋದು ಬೇಡ ನಾವು ಅಂತ ಹೇಳ್ತಾನೆ. ಆವಾಗ ಶಾರದಾ ಅದನ್ನು ಜೋಪಾನವಾಗಿ ಎತ್ತಿಕೊಂಡಿರ್ತಾಳೆ. ಆಮೇಲೆ ಮುರಳಿ ಹಿಂಗೆ ತಿಂದು ಮಗನ ಥರ ನಿಂತಿರ್ತಾನೆ. ಅವನ ಹತ್ರ ಶಾರದಾ ಬರ್ತಾಳೆ. ಆವಾಗ ಏನು ಸರ್, ಎಲ್ಲೋಯ್ತು ಆ ಉಂಗುರ, ಎಲ್ಲಿ ನನ್ನ ಕೈಲಿ ಇಟ್ಕೊಬಂತಿದ್ದಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಅಲ್ಲಿ ನಿಂತಿರುವಾಗ್ಲೇ ಸಿದ್ದು ಸರ್ ನನಗೆ ಹೇಳಿದ್ರು, ನಾವಿಬ್ಬರು ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ನಿಮ್ಮ ಮಕ ನೋಡಿದ್ರೇ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇಂಥ ಚೀಪ್ ಯೋಚನೆನೆಲ್ಲ ಬಿಟ್ಬಿಟ್ಟು ಮುಂದೆ ಏನಾದರೂ ಯೂಸ್ ಆಗೋಂಥದ್ದು ದೊಡ್ಡ ಯೋಚನೆಗಳನ್ನ ಮಾಡಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೋಗ್ತಾಳೆ. ಆವಾಗ ಅವನಿಗೆ ಕೋಪ ಬರ್ತಾ ಇರುತ್ತೆ. ಈ ಈ ಪ್ಲ್ಯಾನು ಫೇಲ್ ಆಯ್ತಲ್ಲ, ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಸಪ್ಪಗೆ ನಿಂತಿರ್ತಾಳೆ. ಆವಾಗ ಅಲ್ಲಿಗೆ ದಶರಥ ಬರ್ತಾನೆ. ದಶರಥ ಬಂದು ಜೋ ಹತ್ರ ನಿಂತ್ಕೊಂಡು, ಏನು ಜೋ, ನಿಂಗೆ ನಿಜವಾಗ್ಲೂ ಈ ಎಂಗೇಜ್ಮೆಂಟ್ ಇಷ್ಟ ಇದೆಯೋ ಇಲ್ವೋ, ಯಾಕೆ ನಿನ್ನ ಮಕ್ಕನ ಈ ಥರ ಮಾಡ್ಕೊಂಡಿದ್ಯಾ? ನಾನು ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಾಗಿಂದನೂ ಅಬ್ಸರ್ವ್ ಮಾಡ್ತಿದ್ದೀನಿ, ನೀನು ಹ್ಯಾಪಿಯಾಗೇ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅಲ್ಲಿ ಇರೋರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ರೋಹನ್ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ನಾವು ನಿಮಗೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಎಂಗೇಜ್ಮೆಂಟಾಗಿ ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಥರ ಕೇಳ್ತಿದ್ದೀರಲ್ಲ ಅಂತ ಕೇಳ್ತಿರ್ತಾರೆ. ಅವಾಗ ರೋಹನ್ಗೂ ಟೆನ್ಷನ್ ಆಗ್ತಾ ಇರುತ್ತೆ. ಇವಳಿಗೆ ಹೋಗಿ ಈ ಕ್ವಶನ್ ಕೇಳಿದ್ರೆ ಇವಾಗ ಬೇಕಾದ್ರೆ ಮದುವೆ ಬೇಡ ಅಂತ ಅಂದ್ಬಿಡ್ತಾಳೆ. ಬೇಕಾದ್ರೆ ಇವಾಗ ಯಾಕಪ್ಪ ಈ ಕ್ವಶನ್ ಕೇಳ್ತಿದ್ದಾರೆ ಅಂತ ರೋಹನ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆವಾಗ ಸುಮಿತ್ರ ಬಂದ್ಬಿಟ್ಟು, ರೀ ನೀವು ಯಾಕ್ರಿ ಈ ಥರ ಮಾತಾಡ್ತಿದ್ದೀರಾ, ನೀವು ಈ ಥರ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಸುಮಿತ್ರ, ನಮ್ಮ ಮಗಳು ಆ ರೋಹನ್ ಜೊತೆ ಮದುವೆ ಆಗೋದಕ್ಕೆ ಖುಷಿಯಿಂದನೇ ಮದುವೆ ಆಗ್ತಿದ್ದಾಳೋ ಇಲ್ವೋ ಅಂತ ನಾನು ಒಂದು ಕನ್ಫರ್ಮ್ ಮಾಡಿಕೊಂಡೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಆಗ ಜ್ಯೋತಿಕಾ ಯೋಚನೆ ಮಾಡ್ತಾಳೆ, ನಾನೇನಾದರೂ ಇವಾಗ ಇವ್ನು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈಗ ಶಾರದಾ ಗೆದ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಬಾರ್ದು, ನಾನು ಇವಾಗ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಡ್ಯಾಡ್, ನನಗೆ ಎಂಗೇಜ್ಮೆಂಟ್ ಇಷ್ಟ ಇದೆ, ನಾನು ಇಷ್ಟ ಇದ್ದೇನೆ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದೀನಿ ಅಂತ ಜ್ಯೋತಿಕಾ ಹೇಳ್ತಾಳೆ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ದಶರಥಂಗೆ. ಈಗ ನನಗೆ ಸಮಾಧಾನ ಆಯ್ತಮ್ಮ, ನಿನಗೆ ನಿನ್ನ ಖುಷಿಯಿಂದ ಎಂಗೇಜ್ಮೆಂಟ್ ಮಾಡ್ಕೊತಾ ಇದೆಯಾ ಅಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇರೋದಿಲ್ಲ. ನೀನು ಯಾವಾಗಲೂ ಚೆನ್ನಾಗಿರಬೇಕು ಜೋ, ಓದ್ ಮನೇಲೂ ಸೂಪರ್ ಆಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ, ನಮ್ಮ ಮನೇಲಿ ನೀನು ನಿಮ್ಮ ಮನೇಲಿ ಹೆಂಗಿದ್ದು ಅದೇ ಥರನೇ ಮಗಳು ಥರನೇ ತುಂಬ ಚೆನ್ನಾಗಿರ್ತೀಯ ಅಂತ ರೋಹನ್ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಆಗ ರೋಹನ್ನು ಅವಳ ಕೈನ ಹಿಡ್ಕೊಂಡು, ನೀನೇನು ತಲೆ ಕೆಡ್ಸ್ಕೊಂಬೇಡ, ನೀನು ಮದುವೆ ಆದಮೇಲೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳ ಕೈನ ಇಟ್ಕೊಂಡಿರ್ತಾನೆ. ಆವಾಗ ನೋಡಿದ್ಯಾ ಸುಮಿತ್ರ, ರೋಹನ್ನು ಅವಳ ಕೈನ ಇಟ್ಕೊಂಡು ಅವಳಿಗೆ ಕಂಫರ್ಟಬಲ್ ಫೀಲ್ ಕೊಡ್ತಾ ಇದ್ದಾನೆ ಅಂತ ದಶರಥ ಹೇಳ್ತಾ ಇರ್ತಾರೆ ಸುಮಿತ್ರಾಗೆ. ಆವಾಗ ಜ್ಯೋತಿಕಾ ಅವನ ಕೈಯಿಂದ ಕೈ ಕಿತ್ಕೊತಾಳೆ. ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಇಬ್ಬರೂ ಹಾರ ಎತ್ಕೊತಾರೆ. ಹಾರ ಎತ್ಕೊಂಡಾದ್ಮೇಲೆ ಜ್ಯೋತಿಕಾ ಫಸ್ಟು ರೋಹನ್ ಕುತ್ತಿಗೆಗೆ ಹಾಕ್ತಾಳೆ. ಆಮೇಲೆ ರೋಹನ್ನು ಜ್ಯೋತಿಕನ ಕುತ್ತಿಗೆಗೆ ಹಾಕ್ಬಿಟ್ಟು ಅವಳು ಹಿಂಗೆ ಎಳ್ಕೊತಾ ಇರ್ತಾನೆ. ಆವಾಗ ನೆಕ್ಸ್ಟು ಉಂಗುರನ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಕೇಳ್ತಾ ಇರ್ತಾರೆ. ಆವಾಗ ದಶರಥಂಗೆ ಟೆನ್ಷನ್ ಆಗುತ್ತೆ. ಏನಿದು, ಆವಾಗಲೇ ಅಪ್ಪ ಫೋನ್ ಮಾಡೋದಕ್ಕೆ ಅಂತ ಆಚೆ ಹೋದ್ರು, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಟೈಮ್ ಮೀರೋಗ್ಬಿಡುತ್ತೆ ಅಂದ್ಬಿಟ್ಟು ಉಂಗುರನ ಕೊಡ್ತಾರೆ ಇಬ್ರಿಗೂ. ಆವಾಗ ಉಂಗುರನ ಹಾಕೋದಕ್ಕೆ ಅಂತ ಚಿಕ್ಕನ ಕೈ ಇಟ್ಕೊತಾನೆ. ಆವಾಗ ಅವಳು ಕೈ ಕಿತ್ಕೊತಾ ಇರ್ತಾಳೆ. ಆವಾಗ ಇನ್ನೇನು ಉಂಗುರ ಹಾಕಬೇಕು ಅಂತ ಹೋಗ್ತಾ ಇರ್ತಾನೆ. ಆವಾಗ ತಾತ ಬಂದ್ಬಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಇನ್ನೇನು ಸಮಸ್ಯೆ ಆಯಿತು ಏನೋ, ನನ್ನ ಮಗಳು ಎಂಗೇಜ್ಮೆಂಟ್ ನಿಂತೋಗ್ಬಿಡುತ್ತಲ್ಲಪ್ಪ ಅಂತ ಸುಮಿತ್ರ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ತಾತ ಅವ್ರ ಜೊತೆ ರಮ್ಯನೂ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಆವಾಗ ರಮ್ಯನ ಜೊತೆ ಇರೋದನ್ನ ನೋಡ್ಬಿಟ್ಟು ಎಲ್ರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಆವಾಗ ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ರೈಟ್ ಟೈಮಿಗೆ ಬಂದರು ಇವರು ಅಂತ. ಆವಾಗ ತಾತ ರಮ್ಯನ ಕರ್ಕೊಂಡು ಸ್ಟೇಜ್
ಕಾಲೇಜ್ ಹತ್ರಕ್ಕೇ ಬರ್ತಾರೆ. ಆವಾಗ ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಶಾರದವ್ರೆ ಅಂತ ಥಮ್ಸ್ ಅಪ್ ತೋರಿಸ್ತಾನೆ. ಇದು ಶಾರದಂಗೆ ತಾತ ರಮ್ಯುನ ಅಲ್ಲಿ ಕರ್ಕೊಂಬರ್ತಾರೆ. ಏನು ಮಾಡಕ್ಕೆ ಕೊಟ್ಟಿದ್ದೀರಾ, ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು, ಎಂಗೇಜ್ಮೆಂಟ್ ಕಂಪ್ಲೀಟ್ ಆಗಬೇಕು ಅನ್ನೋಷ್ಟರಲ್ಲಿ ನಿಲ್ಲಿಸಿ ಅಂತ ಹೇಳ್ತಿದ್ದೀರಲ್ಲ, ಏನಾಗಿದೆ ನಿಮಗೆಲ್ಲ ಅಂತ ರೋಹನ್ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ. ಆವಾಗ ನಿಮ್ಮ ಮಗ ಎಂಥ ಘನ ಕಾರ್ಯ ಮಾಡಿದ್ದಾನೆ ಅಂತ ಗೊತ್ತೇನಮ್ಮ, ನಿಮ್ಗೇನಾರು ಗೊತ್ತಾಯಿತು ಅಂದರೆ ನೀವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ. ಏನು ಮಾಡಿದ್ದಾನೆ ನನ್ನ ಮಗ, ಏನೂ ಮಾಡಿಲ್ಲ, ನನ್ನ ಮಗ ತುಂಬ ಒಳ್ಳೆಯವನು ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರೂ ಹೇಳ್ತಾ ಇರ್ತಾರೆ. ಆವಾಗ ಇವಳು ರಮ್ಯಾ ಅಂತ, ಈ ರಮ್ಯಾ ಅನ್ನೋ ಹುಡುಗಿಗೆ ಅವ್ನು ಏನು ಮಾಡಿದ್ದಾನೆ ಅಂತ ರಮ್ಯಾ ನೀನೇ ಹೇಳಮ್ಮ ಅಂತ ಹೇಳ್ತಾರೆ. ಅವಾಗ ರಮ್ಯಾ ಸೈಲೆಂಟಾಗಿ ಹಂಗೆ ನಿಂತಿರ್ತಾಳೆ. ನೀನು ಇಲ್ಲಿ ಯಾರಿಗೂ ಎದುರಿಗೆ ಹೋಗ್ಬೇಕಾಗಿಲ್ಲಮ್ಮ, ಧೈರ್ಯದಿಂದ ಹೇಳು, ನಿನಗೇನು ಸಮಸ್ಯೆ ಬಂದರೂ ನಾನು ನೋಡ್ಕೊತೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ರಮ್ಯಾ ಭಯದಲ್ಲೇ ಹೇಳ್ತಾಳೆ, ನಾನು ಅವತ್ತು ಮದುವೆ ನಿಲ್ಲಿಸ್ಬೇಕು ಅಂತಲೇ ಬಂದೆ, ಆದರೆ ಅವತ್ತು ಯಾಕೆ ನೀನು ಮದುವೆನ ನಿಲ್ಲಿಸ್ಲಿಲ್ಲ, ಇವಾಗ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಅವತ್ತು ನಾನು ಮದುವೆ ನಿಲ್ಸೋಕ್ಕೆ ಅಂತ ಬಂದಾಗ ಈ ರೋಹನು ನಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಡ್ತೀನಿ ನೀನೇನಾದ್ರೂ ಅಲ್ಲಿ ಸತ್ಯ ಹೇಳಿದ್ರೆ ಅಂತ ಹೇಳಿದ್ದ. ಅದಕ್ಕೇ ನಾನು ಯಾವ ಸತ್ಯನೂ ಹೇಳೋದಕ್ಕಾಗಲಿಲ್ಲ. ಇವತ್ತು ನಾನು ಹೇಳಲಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ರೋಹನ್ಗೂ ನನಗೂ ಮುಂಚೆನೇ ಲವ್ ಆಗಿತ್ತು, ನಮ್ಮಿಬ್ಬರ ಮಧ್ಯೆ ಫಿಸಿಕಲ್ ರಿಲೇಷನ್ಶಿಪ್ಪೂ ಇತ್ತು ಅಂತ ಹೇಳ್ತಾಳೆ. ಆವಾಗ ಸುಮಿತ್ರಂಗೆ ಶಾಕ್ ಆಗುತ್ತೆ. ಇಂಥ ಪಾಪಿನ ನನ್ನ ಮಗಳಿಗೆ ಮದುವೆ ಮಾಡೋಕ್ಕೆ ಹೋಗಿದ್ದು ನಾವು ಅಂತ ಹೇಳ್ಬಿಟ್ಟು ಅವ್ನು ಕುತ್ಕೊಂಡು ಪಟ್ಟಿ ಹಿಡ್ಕೊಂಡು ಎಳ್ದಾಡೋದಕ್ಕೆ ಹೋಗ್ತಾಳೆ. ಆವಾಗ ದಶರಥ ಅವಳನ್ನ ಸೈಡು ಕರ್ಕೊಂಬರ್ತಾನೆ. ಬಾ ಸುಮಿತ್ರ, ಇಂಥ ಪಾಪಿನ ನೀನು ಯಾಕೆ ಮುಟ್ಟಿ ಕೊಳೆ ಮಾಡ್ಕೊತೀಯ, ಅದನ್ನು ಮುಟ್ಟಿನೂ ನೋಡೋಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆವಾಗ ತಾತ ಇಲ್ಲ, ಇಲ್ಲೇನೋ ಕನ್ಫ್ಯೂಷನ್ ಆಗಿದೆ, ನಾನೇನು ತಪ್ಪು ಮಾಡಿಲ್ಲ ತಾತ ಅಂತ ರೋಹನ್ ತಾತಂಗೆ ಹೇಳೋದಕ್ಕೆ ಹೋಗ್ತಾನೆ. ಆವಾಗ ತಾತ ಅವನ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾರೆ. ಈಗಲೂ ನೀನು ಸಮಜಾಯಿಷಿ ಕೊಡೋದಕ್ಕೆ ಬರ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಆಗ ರೋಹನ್ ಅವ್ರ ಅಪ್ಪನ ಕೋಪ ಬರುತ್ತೆ. ನನ್ನ ಮಗನ ಮೇಲೆ ಕೈ ಮಾಡ್ತೀರಾ, ಎಷ್ಟು ಧೈರ್ಯ ನಿಮಗೆ, ನನ್ನ ಮಗನ ಗೊತ್ತಿಗೆ ಪಟ್ಟಿ ಹಿಡಿದು ಎಳ್ದಾಡ್ತೀರಾ ಅಂತ ರೋಹನ್ ಅಪ್ಪ ಅಮ್ಮ ಇಬ್ಬರೂ ಜಗಳ ಮಾಡ್ತಾ ಇರ್ತಾರೆ. ಏನಮ್ಮ ಶಾರದಾ, ನೀನು ನಮ್ಮ ಮನೆಗೆ ಬಂದು ಮತ್ತೆ ಎಂಗೇಜ್ಮೆಂಟ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತಾನೇ ನಾವು ಈಗ ಮತ್ತೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಅಂತ ಒಪ್ಕೊಂಡ್ಬಂದಿದ್ದು. ನೀವು ಏನೋ ದೊಡ್ಡ ಮನುಷ್ಯರು, ಎಲ್ಲ ಕರೆಕ್ಟಾಗಿ ಎಲ್ಲನೂ ಮಾಡ್ತೀರಾ ಅಂತ ಅಂದ್ಕೊಂಡು ಬಂದರೆ ಮತ್ತೆ ನಮ್ಗೆ ಈ ಥರ ಅವಮಾನ ಮಾಡ್ತಾಯಿದ್ದೀರಾ, ಜನರ ಮುಂದೆ ನಮಗೆ ಚೀಮಾರಿ ಆಗ್ತಾಯಿದ್ದೀರಾ ಅಂತ ರೋಹನ್ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಆವಾಗ ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೋ ಕ್ವಶನ್ಗೆ ಆನ್ಸರ್ ಮಾಡೋ ರೋಹನ್, ಸುಮ್ಮನೆ ನಿಂತಿದ್ಯಾ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆವಾಗ ಅವನೆಲ್ಲಮ್ಮ ಮಾತಾಡ್ತಾನೆ, ಅವನ ಹತ್ರ ಯಾವ ಕ್ವಶನೂ ಇಲ್ಲ, ಅವನು ಏನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಇಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆಗಬೇಕು. ಒಂದು ಹೆಣ್ಣಿನ ಜೀವನ ಅಂದರೆ ಏನು ಅನ್ಕೊಂಬಿಟ್ಟಿದ್ದಾರೆ. ಈಗ ಬೇಕಾದ್ರೆ ರಮ್ಯಂಗೆ ಜೀವನಾಂಶ ಕೊಡ್ತೀವಿ ಅಂತ ಅನ್ಬೋದು, ಇವರು ದುಡ್ಡು ಕೊಟ್ಟು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಬಿಟ್ಟಿದ್ದಾರೆ. ಆದರೆ ಅವಳಿಗೆ ಸರಿಯಾಗಿ ಜೀವನ ಕೊಡಬೇಕು. ಇಂಥ ಮನುಷ್ಯರಿಗೆ ಫಸ್ಟು ಪೊಲೀಸವ್ರ ಕೈಯಿಂದ ಶಿಕ್ಷೆ ಆಗಬೇಕು, ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಇವನಿಗೆ ಶಿಕ್ಷೆ ಆಗೇ ಆಗುತ್ತೆ ಅಮ್ಮ, ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನೇನು ಪೊಲೀಸವ್ರು ಬರ್ತಾರೆ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ರೋಹನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಪೊಲೀಸವ್ರು ಬರ್ತಾರೆ, ನಾನು ಅರೆಸ್ಟ್ ಮಾಡ್ತಾರೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಬನ್ನಿ ಸರ್ ಬನ್ನಿ, ಇವನೇ ನೋಡಿ ರೋಹನ್ ಅಂತ, ಇವನೇ ನಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದವನು, ಇವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಪೊಲೀಸವರು ಅರೆಸ್ಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.